ಈ ಹಬ್ಬ ಹರಿದಿನಗಳು ಬಂದ್ಬಿಟ್ರೆ ಸಾಕು ಪ್ರೈವೇಟ್ ಬಸ್ನವರು ತಮ್ಮ ಆಟವನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲೂ ಕೂಡ ಈ ದಸರಾ, ದೀಪಾವಳಿ, ಗಣೇಶನ ಹಬ್ಬದ ಸಂದರ್ಭದಲ್ಲಿ ಜನ ತಮ್ಮ ತಮ್ಮ ಊರಿಗೆ ಹೋಗಿ ಅಲ್ಲಿ ಹಬ್ಬವನ್ನು ಆಚರಣೆ ಮಾಡುವಂತಹದ್ದು ವಾಡಿಕೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಈ ಬಸ್ನಲ್ಲಿ ಓಡಾಡುವಂತಹ ಜನರಿಂದ ದುಪ್ಪಟ್ಟು ಹಣ ಪೀಕುವಂತಹ ಕೆಲಸ ಈ ಬಾರಿಯೂ ಕೂಡ ಆಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಾಳೆ ಆಯುಧ ಪೂಜೆ ಇದೆ, ವಿಜಯದಶಮಿ ಬರ್ತಾ ಇದೆ. ಹಾಗಾಗಿ ಜನ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಬಟ್ ದುಬಾರಿ ಟಿಕೆಟ್ ಇದೆಯಲ್ಲ, ಇದು ಜನರನ್ನ ಒಂದು ರೀತಿ ಆತಂಕಕ್ಕೂ ಕೂಡ ತಳ್ಳಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಆಯುಧ ಪೂಜೆ, ವಿಜಯದಶಮಿಗೆ ಸಾಲು ಸಾಲು ರಜೆ. ತಮ್ಮ ತಮ್ಮ ಊರುಗಳತ್ತ ಹೊರಟ ಬೆಂಗಳೂರು ಮಂದಿ. ಪ್ರಯಾಣಿಕರ ಜೇಬಿಗೆ ಖಾಸಗಿ ಬಸ್ಗಳಿಂದ ಕತ್ತರಿ. ಖಾಸಗಿ ಬಸ್ ದರ ಅಂದಾಜು 50% ಹೆಚ್ಚಳ. ಪ್ರತಿ ಸಲ ಯಾವುದೇ ಹಬ್ಬ ಬಂದ್ರೂ ಪ್ರೈವೇಟ್ ಬಸ್ಗಳು ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರ ಜೇಬಿಗೆ ಬರೆ ಹಾಕೋದು ಮಾಮೂಲಿಯಾಗಿದೆ. ಅದರಂತೆ ಸಾಲು ಸಾಲು ರಜೆ ಹಿನ್ನೆಲೆ ಬೆಂಗಳೂರಿನಿಂದ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಾಗಿದೆ. ನಾಳೆ ಆಯುಧ ಪೂಜೆ, ನಾಡಿದ್ದು ವಿಜಯದಶಮಿ ಇದ್ದು ಶುಕ್ರವಾರ ಒಂದು ದಿನ ರಜೆ ಹಾಕಿದ್ರೆ ಮತ್ತೆ ಶನಿವಾರ, ಭಾನುವಾರ ಸುದೀರ್ಘ ರಜೆ ಸಿಗುತ್ತೆ. ಹೀಗಾಗಿ ಇವತ್ತು ಊರಿಗೆ ಹೊರಡೋರು, ಟೆಕ್ಕಿಗಳು ಸೇರಿದಂತೆ ಸೋಮವಾರದವರೆಗೂ ರಜೆ ಪ್ಲಾನ್ ಮಾಡ್ತಿದ್ದಾರೆ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡ ಕೆಲ ಖಾಸಗಿ ಬಸ್ಗಳು ಟಿಕೆಟ್ ದರವನ್ನ ದುಪ್ಪಟ್ಟು ಸೇರಿಸಿವೆ. ಸೀಸನ್ ಇರೋದ್ರಿಂದ 10% ವರೆಗೂ ಏರಿಕೆ ಮಾಡಿದ್ದೇವೆ ಅಂತಾರೆ ಪ್ರೈವೇಟ್ ಬಸ್ ಮಾಲೀಕರು. ಸ್ಕೂಲಿಗಿಂದ ಎಲ್ಲ ರಜೆಯಲ್ಲಿ ಹೋಗ್ತಾ ಇದ್ದಾರೆ. ಬಹುತೇಕ ಪ್ರಯಾಣಿಕರು, ಬಹುತೇಕ ಜನತೆಗಳು ಎಲ್ಲ ಟೂರ್ ಬಗ್ಗೆ ಎಲ್ಲ ಹೋಗ್ತಾ ಇದ್ದಾರೆ. ಸಿಗೋದು ಒಂದು ಅವಕಾಶದಲ್ಲಿ ಪ್ರೈವೇಟ್ ಬಸ್ಗಳೆಲ್ಲ ರೇಟು ಅಂದರೆ ಕಮ್ಮಿ ರೇಟು, ಅನ್ಸೀಸನಲ್ಲಿ ಕಮ್ಮಿ ರೇಟಲ್ಲಿ ಮಾಡಿದ್ದಾರೆ, ಕಳಿಸಿದ್ದಾರೆ. ಈ ರೇಟಲ್ಲಿ ಒಂದು ಹೆಚ್ಚಿಗೆ ಏನಿಲ್ಲ. ಅವರು ಒಂದು ತಾರತಮ್ಯ 100-200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗಾಡಿಗಳೆಲ್ಲ ಹೋಗಿದ್ದಾವೆ ಲಾಸಲ್ಲಿ. ಅದಕ್ಕಾಗಿ ಏನೋ ಕವರ್ ಮಾಡ್ತಾ ಇದ್ದಾರೆ. ಪ್ರಯಾಣಿಕರ ಮೇಲೆ ಏನು ಹೊರೆ ಆಗಿಲ್ಲ. ಒಂದು ಸೀಟಿಗೆ 10% ಜಾಸ್ತಿ ಮಾಡಿದ್ದಾರೆ. ಎಲ್ಲ ಹೆಚ್ಚಿಗೆ ಉತ್ತರ ಕರ್ನಾಟಕ ಎಲ್ಲ ಹೋಗ್ತಾ ಇದ್ದಾರೆ ಒಂದು. ಆಮೇಲೆ ನಿಮ್ಮ ವೆಲ್ಲಂಗಣಿ, ಈ ಮೈಸೂರು, ಊಟಿ ಅದಕ್ಕೆಲ್ಲ ಆನ್ಲೈನಲ್ಲಿ ಜಾಸ್ತಿ ಆಗಿದೆ. ಆನ್ಲೈನಲ್ಲಿ ಏನು ರೇಟ್ ಇದೆ ಅದನ್ನು ಮಾಡ್ಕೊಂಡು ಆನ್ಲೈನಲ್ಲೆಲ್ಲ ಪ್ರಯಾಣಿಕರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮ್ಯಾನ್ಯುಯಲ್ಲು ಒಂದು 10% ನಡೀತಾ ಇಲ್ಲ. ಇನ್ನು ಖಾಸಗಿ ಬಸ್ಗಳ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಟು ಹುಬ್ಬಳ್ಳಿ ಹಳೆಯ ದರ 900ರಿಂದ 1000 ರೂಪಾಯಿ. ಇವತ್ತಿನ ಟಿಕೆಟ್ ದರ 1500 ರೂಪಾಯಿಯಿಂದ 2000 ರೂಪಾಯಿ ಆಗಿದೆ. ಬೆಂಗಳೂರು ಟು ಬೆಳಗಾವಿ ಹಳೆಯ ದರ 1500 ರೂಪಾಯಿಯಿಂದ 1600 ರೂಪಾಯಿ ಇತ್ತು. ಆದ್ರೆ ಇವತ್ತಿನ ಟಿಕೆಟ್ ದರ 1900ರಿಂದ 2000 ರೂಪಾಯಿ ಆಗಿದೆ. ಬೆಂಗಳೂರು ಟು ಗದಗ 1100 ರೂಪಾಯಿಯಿಂದ 1200 ರೂಪಾಯಿ ಹಳೆ ದರ. ಇವತ್ತಿನ ಟಿಕೆಟ್ ದರ 1600 ರೂಪಾಯಿಯಿಂದ 1700 ರೂಪಾಯಿ. ಬೆಂಗಳೂರು ಟು ಮಂಗಳೂರು 1300 ರೂಪಾಯಿಯಿಂದ 1400 ರೂಪಾಯಿ. ಇವತ್ತಿನ ಟಿಕೆಟ್ ದರ 1900ರಿಂದ 2300 ರವರೆಗೆ. ಬೆಂಗಳೂರು ಟು ಉಡುಪಿ ಹಳೆಯ ದರ 1500 ರೂಪಾಯಿಯಿಂದ 1700 ರೂಪಾಯಿ. ಇವತ್ತಿನ ದರ 2000 ರೂಪಾಯಿಯಿಂದ 2300 ರೂಪಾಯಿ. ಬೆಂಗಳೂರು ಟು ಬೀದರ್ 1700 ರೂಪಾಯಿಯಿಂದ 1800 ರೂಪಾಯಿ. ಇವತ್ತಿನ ದರ 2000ದಿಂದ 2500 ರೂಪಾಯಿ. ಬೆಂಗಳೂರು ಟು ರಾಯಚೂರು 1000ದಿಂದ 1200 ರೂಪಾಯಿ. ಇವತ್ತಿನ ದರ 1600 ರೂಪಾಯಿ. ಬೆಂಗಳೂರು ಟು ಕಲಬುರಗಿ 1700 ರೂಪಾಯಿಯಿಂದ 1800 ರೂಪಾಯಿ. ಇವತ್ತಿನ ದರ 2000 ರೂಪಾಯಿಯಿಂದ 2300 ರೂಪಾಯಿ ಆಗಿದೆ. ಈ ಟಿಕೆಟ್ ದರ ಏರಿಕೆ ಹೊರೆಯಾಗಿದ್ದು ಹಬ್ಬಕ್ಕೆ ಊರಿಗೆ ಹೋಗದೆ ಕಷ್ಟವಾಗಿದೆ ಅಂತಾರೆ ಪ್ರಯಾಣಿಕರು. ನಾವು ಬೆಂಗಳೂರಿಂದ ತಾಳಿಕೋಟೆಗೆ ದಸರಾ ಹಬ್ಬಕ್ಕೆ ಅಂತ ರಜೆಯಿಂದ ಹೋಗ್ತಾ ಇದ್ದೀವಿ ಸರ್. ಈಗೆಲ್ಲ ಬಸ್ ಬುಕ್ ಮಾಡಕ್ಕೆ ಬಂದಿದ್ದೀವಿ. ಬಸ್ ಬುಕ್ ಮಾಡಕ್ಕೆ ಬಂದರೆ ಈಗ ತುಂಬ ಎಲ್ಲ ಬಸ್ ಎಲ್ಲ ಫುಲ್ ಆಗಿದ್ದಾವೆ ಅಂತ ಹೇಳಿದ್ರೆ 1000 ರೂಪಾಯಿ ಕೊಟ್ಟರು ಸಿಗ್ತಾ ಇಲ್ಲ, 1400 ಕೊಟ್ಟರು ಸಿಗ್ತಾ ಇಲ್ಲ. ನಾವು ಇದ್ದಿದ್ರಾಗ ಏನು ಎಲ್ಲೋ ಒಂದು ಕಡೆ ಕುತ್ಕೊಂಡು ಹೋಗ್ಬೇಕಂದ್ರೆ ಅದು ಸಿಗ್ತಾ ಇಲ್ಲ. 1000 ಕೊಟ್ಟರು ಜಾಗನೇ ಸಿಗ್ತಾ ಇಲ್ಲ. ಫುಲ್ ರಶ್ ಆಗಿದೆ. 300-400 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೇಡಮ್. ಆ ಕಡೆ KSRTC ತುಂಬ ಹೆಣ್ಮಕ್ಳೆಲ್ಲ ಸಿದ್ದರಾಮಯ್ಯವರು ಫ್ರೀ ಮಾಡಿದ್ದಾರೆ. ಆ ಕಡೆ ತುಂಬ ಬಸ್ ಫುಲ್ ಆಗಿದೆ. ಅಲ್ಲಿ ನಿಂತು ಹೋಗೋಕ್ಕೂ ಜಾಗ ಇಲ್ಲ. ಇಲ್ಲಿ ಬಂದರೆ ಇಲ್ಲಿನೂ ಕೂಡ ಜಾಸ್ತಿ ಆಗಿ ಇಲ್ಲಿನೂ ಕೂಡ ಅದೇ ರೀತಿದೆ. ಇಲ್ಲಿನೂ ಕೂಡ ನಿಂತು ಹೋಗೋದೇ ಇದೆ, ಆದ್ರೂ ಸಿಗ್ತಾ ಇಲ್ಲ. ಬಹಳ ಹರಸಾಹಸ ಪಡೋಕಿದೆ. ಒಟ್ನಲ್ಲಿ ಸಾರಿಗೆ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ಯಾ ಎಂಬ ಪ್ರಶ್ನೆ ಕಾಡ್ತಿದ್ದು ಪ್ರತಿ ಸಲ ಹಬ್ಬ ಬಂದಾಗಲೂ ನಾಮಕಾವಸ್ಥೆಗೆ ಎಚ್ಚರಿಕೆ ನೀಡ್ತಿದೆ. ಈ ಹಗಲು ದರೋಡೆಗೆ ಸಾರಿಗೆ ಇಲಾಖೆ ಕಡಿವಾಣ ಹಾಕಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.